ಸಾಕಾರ ನ್ಯೂಸ್ಗೆ ಸ್ವಾಗತ. ಇವತ್ತು ಮಾತಾಡ್ತಾ ಇರುವಂತಹ ವಿಷಯ ತಮಿಳುನಾಡಿನ ಒಂದು ಹೆಣ್ಣು ಮಗಳ ಕತೆ. ಆಕೆ ತಮಿಳುನಾಡಿನ ಹೆಣ್ಣು ಮಗಳು. ಹೆಸರು ಸೆಲ್ವಿ ಇರಬೇಕು. ಚೆನ್ನೈನ ಜನತುಂಬಿದ ಮಾರ್ಕೆಟ್ನಲ್ಲಿ ಯೂಟ್ಯೂಬರ್ ಒಬ್ಬನ ಕಣ್ಣಿಗೆ ಬೀಳುತ್ತಾಳೆ. ಈ ಶ್ರಮಜೀವಿ ಹೆಣ್ಣು ಮಗಳನ್ನು ಮಾತನಾಡಿಸಲು ತೊಡಗುವ ಇನ್ಫ್ಲುಯೆನ್ಸರ್ ಸಂಸಾರದ ವಿಚಾರ ಪ್ರಸ್ತಾಪಿಸುತ್ತಾ ಗಂಡನ ಬಗ್ಗೆ ವಿಚಾರಿಸುತ್ತಾರೆ. ಹೌದು, ಗಂಡ ಇದ್ದಾರೆ, ಅವರು ನನಗೆ ಸರ್ವಸ್ವ, ದೇವರಿದ್ದಂತೆ ಎನ್ನುತ್ತಾಳೆ. ಹೌದಾ, ಹಾಗಿದ್ದರೆ ಗಂಡ ಇಲ್ಲಿ ಜೊತೆಯಲ್ಲಿದ್ದಾರಾ ಎನ್ನುವ ಪ್ರಶ್ನೆ ಎದುರಾಗುತ್ತದೆ. ಇಲ್ಲ ಸರ್, ತಂಗಿ ಜೊತೆ ಊರಲ್ಲಿದ್ದಾರೆ ಎನ್ನುವ ಉತ್ತರ ಬರುತ್ತದೆ. ತಂಗಿ ಜೊತೆಗಿರೋದಾ? ಹಾಗಾದರೆ ತಂಗಿ ಮದುವೆ ಆಗಿಲ್ವಾ ಎಂದರೆ ತಂಗಿಯನ್ನೇ ನನ್ನ ಗಂಡ ಇಟ್ಟುಕೊಂಡಿದ್ದಾನೆ ಎನ್ನುವ ಉತ್ತರ. ಹೌದಾ, ಹಾಗಾದರೆ ನೀವು ಅದನ್ನು ಪ್ರತಿಭಟಿಸಲಿಲ್ಲವೇ ಎಂದರೆ ನನ್ನ ಕೈಲಾದ ಪ್ರಯತ್ನ ಮಾಡಿದೆ, ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಎನ್ನುತ್ತಾರೆ. ಕೊರೋನಾ ಸಮಯದಲ್ಲಿ ಊರಿಗೆ ತೆರಳಲಾಗದೆ ಚೆನ್ನೈಯಲ್ಲೇ ಬಾಕಿಯಾದ ಸೆಲ್ವಿ ಕೊರೋನಾ ನಿರ್ಬಂಧಗಳೆಲ್ಲ ಮುಗಿದು ಮನೆಗೆ ತಲುಪುವ ಹೊತ್ತಿಗೆ ತಂಗಿಯ ಹೊಟ್ಟೆಯಲ್ಲಿ ಗಂಡನ ಮಗು ಇರುತ್ತದೆ. ತನ್ನಿಂದ ಆಗುವಷ್ಟು ಪ್ರತಿಭಟಿಸುತ್ತಾಳೆ. ಪೊಲೀಸು ಕೇಸು ಅಂತ ಅಲೆದಾಡುತ್ತಾಳೆ. ಮತ್ತೆ ಸುಮ್ಮನಾಗಿದ್ದಾಳೆ. ತಾನು ಹೋರಾಡಬೇಕಾಗಿದ್ದು ಯಾರ ವಿರುದ್ಧ? ಮಗಳಂತಿದ್ದ ತಂಗಿಯ ವಿರುದ್ಧವೇ ಎಂದು ಮುಗ್ಧವಾಗಿ ಪ್ರಶ್ನಿಸುತ್ತಾಳೆ. ತನ್ನ ಜವಾಬ್ದಾರಿ ನಿರ್ವಹಣೆಯ ಕಾರಣ ಮಕ್ಕಳು ಸದ್ಯ ಬೇಡ ಎಂದು ನಿರಂತರ ಮಾತ್ರೆ ತೆಗೆದುಕೊಂಡ ಕಾರಣ ಈಗ ಮಕ್ಕಳಾಗುವ ಕನಸು ಕಮರಿದೆ. ಗಂಡ ತಂಗಿಯ ಮಕ್ಕಳ ಜವಾಬ್ದಾರಿ, ಹೀಗೆ ಬದುಕಿನ ಬಂಡಿ ಸಾಗಿದೆ. ಹಾಗಿದ್ದು ಇಂದಿಗೂ ಗಂಡನನ್ನು ಅವರ್ ಕಡವುಳ್ ಸಾರ್ ಎಂದೇ ಹೇಳುತ್ತಾಳೆ. ಮತ್ತಷ್ಟು ಕತೆಗಳೊಂದಿಗೆ ಮತ್ತೆ ಸಿಗೋಣ. ಸಾಕಾರ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ.